ಈಗಾಗಿರೋ ಅನಾಹುತಕ್ಕೆ ನಾನು ಟಿಕೆಟ್ ತಗೊಂಡೇ ಬಿಡಬೇಕಾಗಿತ್ತು. ಆದರೂ ದೇವ್ರು ಯಾಕೆ ಉಳಿಸಿದ್ದಾನೆ ಗೊತ್ತಾ? ಏಯ್, ಅದು ಏನು ಅಂತ ಮಾತಾಡ್ತೀಯೋ? ಎಲ್ಲ ಸರಿ ಹೋಯ್ತು ಅನ್ನೋ ಟೈಮ್ನಲ್ಲಿ ಏನೇನೋ ಮಾತಾಡಿ ನನ್ನ ಮೂಡ್ ಅಪ್ಸೆಟ್ ಮಾಡ್ಬಿಡ ಬಿಡ್ತೋನ. ಇಷ್ಟಕ್ಕೆ ಹಿಂಗಂದ್ರೆ ಹೆಂಗೋ? ನಾನು ಇನ್ನೂ ನಿಂಗೆ ಹೇಳಬೇಕಾದ ತುಂಬಾ ಇದೆ. ಅಪ್ಪ, ಅದು ಏನಾರೋ ಇದ್ಕೊಂಡೋಗ್ಲಿ, ಈಗ ಸುಮ್ಮನೆ ಇದ್ಬಿಡು ಅಂತ ಹೇಳಿ ಅರ್ಥ ಆಯ್ತಾನೆ? ಅದು ಹಾಗಲ್ಲ. ಹಾಗಲ್ಲ ಹೀಗೂ ಅಲ್ಲ, ಸುಮ್ಮನೆ ಜ್ಯೂಸ್ ಕುಡಿ, ರೆಸ್ಟ್ ಮಾಡು ಅಷ್ಟೇ. ಗೆಳೆಯ, ಈ ಆಕ್ಸಿಡೆಂಟ್ ಆದಮೇಲೆ ನನಗೆ ರಿಯಲೈಸ್ ಆಗಿದೆ ಏನು ಅಂತಂದರೆ, ನಮ್ಮ ಲೈಫು ಒಂಥರ ಗಾಳಿ ತುಂಬಿರೋ ಬಲೂನ್ ಇದ್ದಂಗೆ. ಪಿನ್ ಅನ್ನೋದು ಯಾವಾಗ ಬೇಕಾದರೂ ಯಾವ ರೂಪದಲ್ಲಿ ಬೇಕಾದರೂ ಬಂದು ಚುಚ್ಚಬೋದು. ಅದಕ್ಕೆ ನಾವೇನು ಮಾಡಬೇಕು ಅಂತಿದ್ದೀವೋ ಅದನ್ನು ಮಾಡಿಬಿಡ್ಬೇಕು, ಏನು ಹೇಳಬೇಕು ಅಂತಿದ್ದೀವೋ ಅದನ್ನು ಹೇಳ್ಬಿಡ್ಬೇಕು, ಯಾವುದನ್ನು ಬಾಕಿ ಉಳಿಸ್ಕೋಬಾರ್ದು. ಸರಿ, ಅದೇನು ಹೇಳಪ್ಪ? ಅಷ್ಟೊಂದು ಏನು ಇಂಪಾರ್ಟೆಂಟ್ ವಿಷಯ ಹೇಳು. ಇರೋ ಸತ್ಯನ ಹೇಳ್ಬಿಡು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಆದರೆ ಸತ್ಯ ಗೊತ್ತಾದ ಮೇಲೆ ಗೆಳೆಯ ಯಾವ ಥರ ರಿಯಾಕ್ಟ್ ಮಾಡ್ತಾನೋ ಅಂತ ಭಯನೂ ಆಗ್ತಾ ಇದೆ. ಏನಪ್ಪ ಮಾಡೋದು? ಏಯ್, ಏನು ಹೇಳಬೇಕು ಅಂದೆ, ಈಗ ನೋಡಿದ್ರೆ ಏನೋ ಯೋಚನೆ ಮಾಡ್ತಾ ಕೂತಿದ್ದಿಲ್ಲ. ಏನಿಲ್ಲ ಗೆಳೆಯ, ದೇವರು ನನ್ನ ಯಾಕೆ ಉಳಿಸಿದಾನೆ ಗೊತ್ತಾ? ನಾನು ಯಾವಾಗಲೂ ನಿನ್ನ ಜೊತೆಗೆ ಇರಬೇಕು ಅಂತ ದೇವ್ರು ಉಳಿಸಿದಾನೆ. ಆ ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅಂತ ಹೇಳೋಣ ಅಂತಿದ್ದೆ ಕಣೋ. ನೀನಷ್ಟೆಲ್ಲ ಕಣೋ, ನಾನು ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನೀನಂತ ಫ್ರೆಂಡ್ಶಿಪ್ನ ಉಳಿಸ್ಕೊಟ್ಟಿದ್ದಕ್ಕೆ ಅಲ್ವಾ? ಇಷ್ಟನ್ನು ಹೇಳೋದಕ್ಕೆ ಅಷ್ಟೊಂದು ಬಿಲ್ಡಪ್ ತಗೋಬೇಕಾಗಿತ್ತ? ನೀನು ಯೋಚನೆ ಮಾಡ್ತಾ ಇದ್ದು ನೋಡಿದ್ರೆ ಇನ್ನೆಲ್ಲಿ ಹೊಸ ಬಾಂಬ್ ಆಗ್ತೀನೋ ಅಂತ ಅಂದ್ಕೊಂಡಿದ್ದೆ. ಆ ಥರ ಏನಿಲ್ಲ. ಕುಡಿ. ಏನು ಮಾಡಲಿ? ಸತ್ಯನ ಹೇಳ ಬೇಡವಾ? ಕುಡೋ. ಏನೋ ಇನ್ನೂ ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ಗೆಳೆಯ, ಈಗೆಲ್ಲ ಆಗೋಯ್ತಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಇವಾಗ ಯೋಚನೆ ಮಾಡಿ ಏನಪ್ಪ ಪ್ರಯೋಜನ? ರಸ್ತೆಗಿಳಿದ ಮೇಲೆ ಮೈಯೆಲ್ಲ ಕಣ್ಣಾಗಿರ್ಬೇಕು, ಆ ಕಡೆ ಈ ಕಡೆ ನೋಡ್ತಾ ಇರಬೇಕು. ಅದು ಏನೂ ನೋಡಿಲ್ಲ, ಇದೇ ಥರ ಏನೋ ಯೋಚನೆ ಮಾಡ್ತಾ ಇರ್ತೀಯ, ಅದಕ್ಕೆ ಆಕ್ಸಿಡೆಂಟ್ ಆಗಿದೆ ಅಷ್ಟೇ. ಸರ್, ಇನ್ನೂ ಏನು ಯೋಚನೆ ಮಾಡ್ತಾ ಇದ್ರ? ಏನಿಲ್ಲ ಗೆಳೆಯ, ಕೆಲವೊಮ್ಮೆ ನಾವು ನೋಡ್ದಂಗೆ ಇರಲ್ಲ. ಕಣ್ಣು ಕಾಣದೆ ಒಂದಾದರೆ ಅಲ್ಲಿ ಬೇರೆನೇ ನಡೆದಿರುತ್ತೆ. ನಾವು ತಿಳ್ಕೊಳ್ಳೋದು ತುಂಬಾನೇ ಇದೆ ಗೆಳೆಯ. ಇದ್ಯಾಕೋ ನನ್ನ ಬುಡಕ್ಕೆ ಬರೋ ಥರ ಇದೆಯಲ್ಲ? ಏನು ಹೇಳ್ತಾ ಇದೆಯೋ? ಅದು ಆನಂದ್ ಬ್ರೋ, ನೀವು ಪ್ರಜ್ಞೆ ಬಂದಿದ್ದ ವಿಷಯ ಕೇಳಿ ತುಂಬಾ ಖುಷಿ ಆಯಿತು. ನೀವು ಆದಷ್ಟು ಬೇಗ ರಿಕವರ್ ಆಗ್ತೀರಾ ಬ್ರೋ, ತುಂಬ ಚೆನ್ನಾಗಿ ಆಗ್ತೀರಾ, ಮೊದಲಿನ ಥರ ಆಗ್ತೀರಾ, ಅದರಲ್ಲಿ ಯಾವುದೇ ಡೌಟ್ ಬೇಡ. ಆಗಲೇಬೇಕಲ್ಲ ಜೈ, ಇನ್ನು ಮಾಡಬೇಕಾಗಿರೋ ಕೆಲಸ ತುಂಬ ಇದೆ. ಇದ್ಯಾಕೋ ನನಗೆ ಕೌಂಟ್ರ್ ಕೊಟ್ಟಾಗಿದೆ. ಜೈ, ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ಬ್ರೋ, ಅದು ಆನಂದ್ ಬ್ರೋನ ನೋಡ್ತಿದ್ದಾಗೆ ನಡೆದಿದ್ದೆಲ್ಲ ಒಂದ್ಸಲ ರಿವೈಂಡ್ ಆಯ್ತು, ಅದನ್ನೇ ನೆನೆಸ್ಕೋತಾ ಇದ್ದೆ. ಅಪರ್ಣಾತ್ಗೆ ಪಟ್ಟಿದ ನೋವಾಗಿರ್ಬೋದು ಅಥವಾ ನೀನು ಪಟ್ಟಿದ ನೋವಾಗಿರ್ಬೋದು, ನಾವೆಲ್ಲ ತೊಗೊಂಡಿದ್ದು ಟೆನ್ಷನ್ನು, ಪ್ರೆಷರು, ಇದೆಲ್ಲ ಒಂದು ಸೆಕೆಂಡ್ ಫ್ಲ್ಯಾಶ್ ಆಯಿತು, ಅದನ್ನು ನೆನೆಸ್ಕೋತಾ ಇದ್ದೆ ಅಷ್ಟೇ. ಫೈನಲಿ ಆ ದೇವ್ರ ದಯೆಯಿಂದ ಆನಂದ್ ಬ್ರೋಗೆ ಪ್ರಜ್ಞೆ ಬಂತಲ್ಲ, ಅದೇ ತುಂಬ ಖುಷಿ ವಿಚಾರ. ಆ್ಯಂಡ್ ನಿಜವಾಗ್ಲೂ ಬ್ರೋ, ನೀವು ಇಷ್ಟು ಬೇಗ ರಿಕವರ್ ಆಗ್ತೀರಾ ಅಂತ ಖಂಡಿತ ಅನ್ಕೊಂಡೇ ಇರಲಿಲ್ಲ ನಾನು. ದೊಡ್ಡ ಮಿರಾಕಲ್ ಇದ್ದಾಗೆ. ಇವನು ಯಾಕೆ ಅವಾಗಿಂದ ನಾನು ಈಗ ನೋಡ್ತಾ ಇದ್ದಾನೆ? ಒಂದು ವೇಳೆ ಆಕ್ಸಿಡೆಂಟ್ ಮಾಡಿಸಿದ್ದು ನಾನೇ ಅಂತ ಗೊತ್ತಾಗೋಯ್ತಾ? ಇವನ್ ಲುಕ್ ನೋಡಿದ್ರೆ ಯಾಕೋ ಹಾಗೆ ಅನ್ನಿಸ್ತಾ ಇದೆ. ಸಿಸ್ಟರ್, ಏನಿದು ಬಹಳ ಖುಷಿಯಲ್ಲಿದೆಯಾ? ನಿನ್ನ ಖುಷಿ ಕಾರಣ ಏನು ಅಂತ ಕೇಳ್ಬೋದಾ? ಇನ್ನೇನಣ್ಣ, ನನಗೆ ಪ್ರಜ್ಞೆ ಬಂದಿದೆಯಲ್ಲ ಅದಕ್ಕೆ. ಸಿಸ್ಟರ್, ಲೆಕ್ಕ ಪ್ರಕಾರ ಅವನು ನಮ್ಮ ಶತ್ರು, ಅವನು ಗುಣಾದ ಅಂತ ಇಷ್ಟೊಂದು ಖುಷಿ ಪಡ್ತಾ ಇದೆಯಲ್ಲ, ಅದು ಯಾವಾಗಿಂದ ಸಿಸ್ಟರ್ ಅವನ ಮೇಲೆ ಪ್ರೀತಿ ಅಕ್ಕರೆ ಎಲ್ಲ ಉಟ್ಕೊಂಡಿದ್ದು? ಇದು ಹೇಗಿದೆ ಗೊತ್ತಾ ಸಿಸ್ಟರ್, ಯೂಟರ್ನ್ ಹೊಡೆದಂಗಿದೆ. ಅದು ಹಾಗಲ್ಲ ಅಣ್ಣ, ನಾನು ಖುಷಿಯಾಗಿರೋದು ಅವನು ಹುಷಾರಾಗಿದ್ದಾನೆ ಅಂತಲ್ಲ, ಆದಷ್ಟು ಬೇಗ ಅವನಿಗೆ ಮನೆಯಿಂದ ತೊಲಗ್ತಾನಲ್ಲ ಅದಕ್ಕೆ. ಅವನು ಇಲ್ಲಿಂದ ಹೋದರೆ ನಾವೆಲ್ಲ ನೆಮ್ಮದಿಯಾಗಿರ್ಬೋದು. ಗೌತಮ್ ನಾರ್ಮಲ್ ಆಗ್ತಾನೆ, ಮನೆ ಕಡೆ ಜಾಸ್ತಿ ಗಮನ ಕೊಡ್ತಾನೆ. ಓಹೋ, ಇದ ವಿಷಯ ಸಿಸ್ಟರ್. ದುಃಖದಲ್ಲೂ ಖುಷಿನ ಹೇಗೆ ಕಂಡ್ಕೋಬಹುದು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಆನಂದ್ ಗುಣಾದ ಅಂತ ಒಂದೇ ಕಣ್ಣಲ್ಲಿ ಅಳ್ತೀಯ ಅಂತ ತಿಳ್ಕೊಂಡ್ರೆ
ಅವನಿಗೆ ಪ್ರಜ್ಞೆ ಬಂದದಕ್ಕೆ ಸೆಲೆಬ್ರೇಟ್ ಮಾಡ್ತಾ ಇದೆಯಲ್ಲ. ಇದು ಸಿಸ್ಟರ್, ಇದು ನಿಜವಾದ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್. ಐ ಲೈಕ್ ಇಟ್. ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್. ಅಣ್ಣ, ಅಂದಾಗೆ ಜಯದೇವ್ ಎಲ್ಲಿ ಕಾಣ್ತಾನೆ ಇಲ್ಲ? ನಾನೀಗ ತಾನೇ ಆನಂದ್ ರೂಮಿಗೆ ಹೋದ. ಆನಂದಕ್ಕೆ ಪ್ರಜ್ಞೆ ಬಂತಲ್ವಾ, ಈಗಲಾದ್ರೂ ಹೋಗಿ ಯೋಗಕ್ಷೇಮ ವಿಚಾರಿಸಿದ್ರೆ ಸರಿ ಹೋಗಲ್ಲಲ್ವಾ, ಅದಕ್ಕೆ ಹೋಗಿದ್ದಾನೆ. ಈಗ ಒಳಗಿಂದೊಳಗಡೆ ದುಶ್ಮನ್ ಮೇಲ್ಮೇಲೆ ದ್ವಿಪಕ್ಷೀಯ ಸಂಬಂಧ ಚೆನ್ನಾಗಿದೆ ಅಂತ ತೋರಿಸ್ಕೋಬೇಕಲ್ವಾ, ಅದಕ್ಕೆ ಔಪಚಾರಿಕ ಭೇಟಿಗೆ ಹೋಗಿದ್ದಾರೆ ಸಿಸ್ಟರ್, ಅಷ್ಟೇ. ಈಗ ಇರೋದೇ ಹಾಗೆ ಅಲ್ವ ಸಿಸ್ಟರ್, ಯಾರು ಯುದ್ಧ ಮಾಡಿಸ್ತಾರೋ ಅವರೇ ಸಂಧಾನ ಮಾಡೋದು. ಹಿಂದ್ಗಡೆಯಿಂದ ಚೂರಿ ಹಾಕೋದು, ಮುಂದ್ಗಡೆಯಿಂದ ಬೊಕ್ಕೆ ಕೊಟ್ಟು ಅಂತ ದೇಶ ಅವರಿಗೆ ನಗೆ ನಗ್ತಾರೆ. ಸಾಲದು ಅಂತ ಆಲ್ ದಿ ಬೆಸ್ಟ್ ಅಂತ ವಿಶ್ ಮಾಡ್ತಾರೆ ಸಿಸ್ಟರ್. ಕಾಲನೇ ಕುಲಗೆಟ್ಟು ಹೋಗಿದೆ, ಅದಕ್ಕೋಸ್ಕರ ನಾವು ಕಾಲಕ್ಕೆ ತಕ್ಕಂಗೆ ಬದುಕಬೇಕಲ್ವಾ, ಚೇಂಜ್ ಆಗ್ಬೇಕಲ್ವಾ. ಆದ್ರೂ ಅವ್ನು ಯಾಕಣ್ಣ ಅಲ್ಲಿಗೆ ಹೋಗ್ಬೇಕು? ಅದ್ರ ಅಗತ್ಯ ಏನತ್ತೋ? ಈ ಜೈನ ಅರ್ಥ ಮಾಡ್ಕೊಳಕ್ಕೆ ಆಗ ಒಂದೊಂದ್ಸಲ ಒಂದೊಂದ್ ಥರ ಅರ್ಥ. ಅವನಿಗೆ ಒಳಗೊಳಗೆ ಪುಕ ಪುಕ ಅಂತಿದೆ ಸಿಸ್ಟರ್, ಅದಕ್ಕೆ ಹೋಗಿದ್ದಾನೆ ಅವನು. ಕಂಪ್ಲೀಟ್ ಕಹಾನಿ ಗೊತ್ತಿರೋದು ನನಗೆ ಮಾತ್ರ ಸಿಸ್ಟರ್. ನಿನ್ನ ಮಗ ನೀನು ಅಂದ್ಕೊಂಡಂಗಲ್ಲ, ನೀನು ಅಂದುಕೊಂಡದ್ದಕ್ಕಿಂತ ಪ್ರಳಯ ಅಂತಕ್ಕವನು. ನೀನು 3 ಆದ್ರೆ ಅವನು 6, ಅಮ್ಮನ್ನೇ ಮೀರ್ಸೋ ಮಗ ಅವನು. ಅಣ್ಣ, ಅಣ್ಣ, ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಸಿಸ್ಟರ್, ಅದು ಈ ಆನಂದಿಗೆ ಪ್ರಜ್ಞೆ ಬಂತಲ್ವಾ, ಆ ಖುಷಿಗೆ ಎಲ್ಲಿ ಕರ್ಕೊಂಡೋಗಿ ಪಾರ್ಟಿ ಕೊಡಿಸ್ತೀಯಾ ಅಂತ. ನಿನಗೆ ಯಾವಾಗಲೂ ಅದ್ರ ಬಗ್ಗೆನೇ